ಧನುಸ್ಸು ರಾಶಿ, ಪಿತ್ರಾರ್ಜಿತವಾದಂತಹ ಆಸ್ತಿ ನಿಮಗೆ ಲಭ್ಯವಾಗುವಂತಹ ಸಂದರ್ಭ ಇದೆ. ಬಹಳ ದಿವಸಗಳಿಂದ ಅದು ಹಕ್ಕೆ ಆಗಿದ್ರೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಒಂದು ಜಗಳದಲ್ಲೋ ಅಥವಾ ಭಿನ್ನಾಭಿಪ್ರಾಯದಲ್ಲೋ ಮಾತುಕತೆಯಲ್ಲೋ ವ್ಯತ್ಯಯಗಳು ಕಂಡುಬಂದು ಆ ಆಸ್ತಿಯ ವಿಚಾರ ಇತ್ಯರ್ಥ ಆಗಿರುವುದಿಲ್ಲ. ಅಂತಹ ಆಸ್ತಿಯ ವಿಚಾರ, ಅದರಲ್ಲೂ ಪಿತ್ರಾರ್ಜಿತವಾದಂಥದ್ದು ಈ ದಿವಸ ನಿಮಗೆ ಸೇರುತ್ತೆ ಅನ್ನುವಂತಹ ಸೂಚನೆ ಹೆಚ್ಚಾಗಿ ಕಾಣ್ತಾ ಇರತಕ್ಕಂಥದ್ದು. ಸಾಮಾಜಿಕ ವಲಯ ವಿಸ್ತಾರವಾಗ್ತಕ್ಕಂಥದ್ದು, ಸಾರ್ವಜನಿಕವಾಗಿ ಅಥವಾ ಸಮಾಜಮುಖಿಯಾಗಿ ನಿಮ್ಮನ್ನ ನೀವು ಗುರುತಿಸ್ಕೊಳ್ತಕ್ಕಂಥದ್ದು, ಸಮಾಜದಲ್ಲಿ ನಿಮ್ಗೆ ಯಾವುದೋ ಒಂದು ವಿಶಿಷ್ಟವಾದಂತಹ ಸ್ಥಾನಮಾನವೋ ಅಥವಾ ಯಾವುದೋ ಒಂದು ವೇದಿಕೆಯೋ ನಿಮಗೆ ಸಿಗ್ತಕ್ಕಂಥದ್ದು ಆಗತ್ತೆ. ನಿಮ್ಮ ವೈಯಕ್ತಿಕವಾದಂತಹ ಸೌಲಭ್ಯಕ್ಕೋಸ್ಕರವಾಗಿ ತುಂಬಾ ಹಣವನ್ನ ಖರ್ಚು ಮಾಡ್ತೀವಿ. ನಿಮ್ಮ ಸ್ವಂತಕ್ಕೆ, ನಿಮ್ಮ ಖುಷಿಗೆ, ನಿಮ್ಮ ಮನೋರಂಜನೆಗೆ ಬೇಕಾದಂತಹ ವ್ಯವಸ್ಥೆಗೆ ಹಣವನ್ನ ಖರ್ಚು ಮಾಡಿಕೊಳ್ತಕ್ಕಂಥದ್ದು. ನಿಮ್ಮ ಗ್ರಾಮ ದೇವತೆ ಯಾವುದೇ ಗ್ರಾಮ ದೇವತೆಯನ್ನು ಮನಸಾರೆ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಈ ದಿವಸ ಬೆಳಗಿನ ಕೆಲಸಗಳೆಲ್ಲ ಬಹಳ ನಿಧಾನಗತಿಯನ್ನ ಹೊಂದತಕ್ಕಂಥದ್ದು. ಮಧ್ಯಾಹ್ನದ ನಂತರದಲ್ಲಿ ಸಮಯ ಸ್ವಲ್ಪ ಮಟ್ಟಿಗೆ ಬದಲಾಗತ್ತೆ, ಚೆನ್ನಾಗಿದೆ ಅನ್ನುವಂತಹ ಅರ್ಥ. ಹಾಗಾಗಿ ನಿಮ್ಮ ಮುಖ್ಯವಾದಂತಹ ಕೆಲಸಗಳು ಏನೇ ಇದ್ರೂ ಕೂಡ ಮಧ್ಯಾಹ್ನದ ನಂತರದಲ್ಲಿ ಮಾಡುವಂತಹ ಪ್ರಯತ್ನವನ್ನ ಮಾಡಿ. ಜೊತೆಗೆ ನೀವು ತಲೆನೋವಿನಿಂದ ಸ್ವಲ್ಪ ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ. ಅದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನ ವಹಿಸ್ಕೊಳ್ಳಿ. ಮಧ್ಯಾಹ್ನ ಊಟ ಆದ ನಂತರದಲ್ಲಿ ಒಂದಷ್ಟು ಕೆಲಸಗಳೆಲ್ಲ ಚುರುಕುಗೊಳ್ಳುತ್ತೆ. ಅಂದ್ರೆ ಬೇಗ ಬೇಗ ಕೆಲಸ ಆಗುವಂಥದ್ದಾಗತ್ತೆ. ನಿಮಗೂ ಕೂಡ ಒಂದಷ್ಟು ಸಮಾಧಾನ ಸಿಕ್ಕುವಂಥದ್ದು ಇದರಲ್ಲಿ ಕಾಣುವಂಥದ್ದು. ಬೇರೆಯವರಿಗೆ ಸಲಹೆ ಸೂಚನೆ ಏನೂ ಕೊಡೋಕೆ ಹೋಗಬೇಡಿ, ಪ್ರಯೋಜನ ಇಲ್ಲ. ಉಚಿತವಾದಂತಹ ಸಲಹೆಯಿಂದ ಅವರು ಉಪಕಾರ ಪಡ್ಕೊಂಡ್ರೂ ಕೂಡ ನಿಮ್ಮನ್ನ ತೆಗಳತಕ್ಕಂತಹದ್ದು, ನಿಮ್ಮನ್ನ ನಿಷ್ಠುರ ಮಾಡುವಂಥದ್ದು ತಪ್ಪಿದ್ದಲ್ಲ. ಹಾಗಾಗಿ ಯಾರಿಗೆ ಯಾವ ಸಲಹೆಯೂ ಕೂಡ ಬೇಡ ಅಂತ ಹೇಳಬೇಕಾದಂಥದ್ದು. ಸಂಬಂಧಿಕರು ಮನೆಗೆ ಬರಬಹುದು, ಇದು ಸ್ವಾಭಾವಿಕವಾಗಿ ನಡೆಯತಕ್ಕಂತಹ ಪ್ರಕ್ರಿಯೆ. ಆದರೆ ಮನೆಯಲ್ಲೇ ಉಳಿಯೋದ್ರಿಂದ ನಿಮಗೆ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಬಂದು ಹೋದ್ರೆ ಪರವಾಗಿಲ್ಲ, ಅವರು ಉಳ್ಕೊಳ್ತಾರೆ ಅಂತ ಆದಾಗ ನಿಮಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥದ್ದಿದೆ. ಸದ್ಗುರು ಸಾಯಿಬಾಬಾರನ್ನ ಪ್ರಾರ್ಥನೆ ಮಾಡಿ ನಿಮ್ಮೆಲ್ಲ ಒಂದಷ್ಟು ಗೊಂದಲಗಳು ದೂರವಾಗಲಿ, ಮನಸ್ಸಿಗೆ ಸಮಾಧಾನ, ನೆಮ್ಮದಿ, ಶಾಂತಿಗಳು ಸಿಕ್ಕಲಿ. ಶುಭವಾಗಿ. ಕುಂಭರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಯಗಳಾಗತ್ತೆ. ಅದಕ್ಕೂ ಉಷ್ಣಕ್ಕೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ವ್ಯತ್ಯಯಗಳಾಗತ್ತೆ. ಶರೀರದಲ್ಲಿ ಉಷ್ಣಾಂಶ ಹೆಚ್ಚಾಗಿ ಸ್ವಲ್ಪ ಸಮಸ್ಯೆಯನ್ನ ದೊಡ್ಡ ಮಟ್ಟದಲ್ಲೇ ಅನುಭವಿಸಬೇಕಾದಂಥದ್ದು ಕಾಣುತ್ತೆ. ಖಾಸಗಿ ಉದ್ಯೋಗದಲ್ಲಿರ್ತಕ್ಕಂಥವ್ರು ತಮ್ಮ ಕೆಲಸದ ಬಗ್ಗೆ ನಿರಾಸಕ್ತಿಯನ್ನು ವಹಿಸ್ತೀರಿ. ಎಷ್ಟು ಪ್ರಯತ್ನ ಮಾಡಿದ್ರು, ಎಷ್ಟು ಕಷ್ಟಪಟ್ಟರು, ಎಷ್ಟು ಕೆಲಸ ಮಾಡಿದ್ರು ಇಷ್ಟೇ, ಯಾವ ಬದಲಾವಣೆಯೂ ಇಲ್ಲ ಅನ್ನುವಂತಹ ಒಂದು ಬೇಸರ ನಿಮ್ಮನ್ನ ಕಾಡಬಹುದು. ಆದ್ರಿಂದ ಕೆಲಸದ ಬಗ್ಗೆ ನಿರಾಸಕ್ತಿ, ಈ ಕೆಲಸ ಬೇಡವೇ ಬೇಡಪ್ಪ, ಬೇರೆ ಯಾವುದನ್ನಾದ್ರೂ ನೋಡೋಣ ಅನ್ನುವಂತಹ ಭಾವನೆ ಈ ದಿವಸ ಮನಸ್ಸಿಗೆ ಬರುವಂಥದ್ದಾಗತ್ತೆ. ಯುವಕರು ಕೆಲಸ ಮಾಡೋದಕ್ಕೆ ಹೆಚ್ಚು ಮನಸ್ಸನ್ನ ಕೊಡುವುದಿಲ್ಲ. ಗ್ರಹಗತಿಯ ಪ್ರಭಾವ ಅದು. ಆದ್ದರಿಂದ ಆ ರೀತಿ ಮಾಡಬಾರ್ದು. ನಿಮ್ಮ ಕರ್ತವ್ಯ ಏನಿದೆ ಆ ಕರ್ತವ್ಯ ನಿಷ್ಠೆಯನ್ನ ನೀವು ಮರೀಬಾರದು ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ. ಅಗತ್ಯವಿದ್ರೆ ಕೆಲಸ ಬಿಟ್ಬಿಡ್ತೇನೆ ನಾನು ಅಂತ ಹೇಳಿ ಆ ಮಾತನ್ನು ಕೂಡ ಆಡ್ತೀರಿ. ಅಂದ್ರೆ ಈ ಕೆಲಸ ಬಿಡೋದಕ್ಕೂ ನಾನು ಸಿದ್ಧವಾಗಿದ್ದೀನಿ, ನನಗೆ ಇದರಿಂದ ಏನು ಆಗಬೇಕಾಗಿಲ್ಲ ಅನ್ನುವಂತಹ ಮಾತು ನಿಮ್ಮ ಬಾಯಿಂದ ಹೊರಬರ್ತಾ ಇದೆ ಅಂತಾದ್ರೆ ಎಷ್ಟು ನೀವಲ್ಲಿ ವೈರುಧ್ಯವಾದಂತಹ ಮನಸ್ಸನ್ನು ಹೊಂದಿದ್ದೀರಿ ಅನ್ನತಕ್ಕಂತಹದ್ದು ಗೊತ್ತಾಗತ್ತೆ. ಸರಿಯಾದಂತಹ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ಅದಕ್ಕೆ ಸಹನೆ ಬಹಳ ಮುಖ್ಯ, ತಾಳ್ಮೆ ಬಹಳ ಮುಖ್ಯ. ಆ ತಾಳ್ಮೆಯನ್ನು ಕಳ್ಕೊಂಡು ಆತುರಾತುರವಾಗಿ ಆ ಕ್ಷಣದಲ್ಲಿ ಏನೋ ನಿರ್ಧಾರ ಮಾಡಿಬಿಟ್ರೆ ಅದು ಮತ್ತೆ ಸರಿ ಮಾಡೋದಕ್ಕೆ ಕಷ್ಟ ಸಾಧ್ಯವಾಗುತ್ತೆ. ಪಾರ್ವತೀ ದೇವಿಯನ್ನ ಆರಾಧನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ನಿಮ್ಮ ಅತಿಯಾದಂತಹ ಕೋಪದಿಂದ ಸಂಬಂಧಿಕರು ಒಂದಷ್ಟು ಜನ ದೂರ ಆಗ್ತಾರೆ, ಸ್ನೇಹಿತರು ದೂರ ಆಗ್ತಾರೆ, ಬಂಧು ಬಾಂಧವರು, ಇಷ್ಟ ಮಿತ್ರರು ಎಲ್ಲರೂ ಕೂಡ ನಿಮ್ಮನ್ನ ದೂರ ಇಟ್ಟು ಅಂತರವನ್ನ ಕಾಯ್ದುಕೊಳ್ತಾರೆ. ಇದಕ್ಕೆಲ್ಲ ಕಾರಣ ನಿಮ್ಮ ಕೋಪ. ಆ ಸಿಟ್ಟಿನಲ್ಲಿ ಇವ್ರು ಏನ್ ಮಾತಾಡ್ಬಿಡ್ತಾರೋ, ಆ ವ್ಯಕ್ತಿ ಏನು ಅಂದ್ಬಿಡ್ತಾನೋ ಅನ್ನುವಂತಹ ಭಾವನೆ ಎಲ್ಲರ ಮನಸ್ಸಿನಲ್ಲೂ ಕೂಡ ಇರುವಂಥದ್ದು. ನಿಮ್ಮ ವೈಯಕ್ತಿಕ ಹಾಗೂ ವ್ಯವಹಾರಕ್ಕೋಸ್ಕರವಾಗಿ ಸಾಲವನ್ನ ಮಾಡತಕ್ಕಂತಹ ಅವಕಾಶಗಳಿವೆ. ನಿಮ್ಮ ವೈಯಕ್ತಿಕವಾದಂತಹ ಜೀವನ ಒಂದು ಭಾಗವಾದರೆ
ನೀವು ನಡೆಸ್ತಕ್ಕಂತಹ ವ್ಯವಹಾರ ಇನ್ನೊಂದು ಭಾಗ. ಎರಡೂ ವಿಷಯಕ್ಕೆ ನಿಮಗೆ ಹಣದ ಅವಶ್ಯಕತೆ ಇರುತ್ತೆ. ಸಾಲವನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಅದರ ಅಗತ್ಯತೆಯೂ ಕೂಡ ನಿಮಗೆ ಇರತಕ್ಕಂಥದ್ದು. ಆ ವಿಷಯಕ್ಕೆ ನೀವು ಸಾಲವನ್ನು ಮಾಡ್ತೀರಿ ಅಂತ ಅರ್ಥ. ಪ್ರಸಿದ್ಧವಾದಂತಹ ವ್ಯಕ್ತಿಯನ್ನ ಭೇಟಿಯಾಗೋದಕ್ಕೆ ಅವಕಾಶಗಳು ಇರತಕ್ಕಂತಹದ್ದು. ಹಾಗಾಗಿ ನೀವು ಅಂತಹ ವ್ಯಕ್ತಿಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನವನ್ನ ನಡೆಸ್ತಕ್ಕಂಥದ್ದಾಗತ್ತೆ. ಚಿಕ್ಕ ಮಕ್ಕಳಿಂದ ಮನೆಯ ರಹಸ್ಯ ಬಯಲಾಗ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ಆ ಮಕ್ಕಳು ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ನೀವು ಯಾವುದೋ ಒಂದಷ್ಟು ಸೂಕ್ತವಾದಂತಹ ಗುಪ್ತವಾದಂತಹ ವಿಚಾರಗಳನ್ನ ಮನಸ್ಸಿನಲ್ಲೋ ಮನೆಯಲ್ಲೋ ಇಟ್ಕೊಂಡಿರ್ತೀರಿ. ಆದರೆ ಮಕ್ಕಳ ಕಿವಿಗೆ ಆ ವಿಷಯ ಬಿದ್ದಿರುತ್ತೆ. ಆ ಮಕ್ಕಳು ಆ ಗುಟ್ಟನ್ನು ರಟ್ಟು ಮಾಡ್ತಾರೆ. ಇದರಿಂದ ನಿಮಗೆ ಆ ರಹಸ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂತಹದ್ದು, ಅವಮಾನಕ್ಕೂ ಕೂಡ ಅದು ಅವಕಾಶವಾಗುತ್ತೆ. ಯಾವುದೋ ವಿಷಯವನ್ನ ಹೇಳಬೇಡಿ ಅಂತ ಹೇಳಿರ್ತೀರಿ. ಆದರೆ ಮಕ್ಕಳು ತಮ್ಮ ಮುಗ್ಧ ಸ್ವಭಾವದಿಂದಲೋ ಅಥವಾ ಯಾವುದೋ ಒಂದು ಉದ್ದೇಶದಿಂದಲೂ ಅದನ್ನ ಬೇರೆಯವರಿಗೆ ಹೇಳಿದಾಗ ಅದು ನಿಮಗೆ ಅವಮಾನಕ್ಕೆ ಕಾರಣವಾಗ್ತಕ್ಕಂಥದ್ದು. ಎಚ್ಚರ ವಹಿಸಬೇಕಾಗುತ್ತೆ. ಯಾವುದೇ ರೀತಿಯ ಗೌಪ್ಯ ವಿಷಯಗಳನ್ನ ಮಕ್ಕಳ ಮುಂದೆ ಮಾತಾಡದೇ ಇರತಕ್ಕಂತಹದ್ದು ಒಳ್ಳೆಯದು ಅಂತಕ್ಕಂತಹ ಸಾಮಾನ್ಯ ತಿಳುವಳಿಕೆ. ಇದು ಗೊತ್ತಿರುತ್ತೆ, ಆದರೂ ಕೂಡ ಬಾಯಿ ತಪ್ಪಿ ಮಾತಾಡಿದಾಗ ಈ ರೀತಿಯ ಅವಮಾನಕ್ಕೆ ಕಾರಣವಾಗುತ್ತೆ. ರುದ್ರಮನ್ಯುವನ್ನ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ಗೊಂದಲಗಳು ಜೊತೆಗೆ ಅವಮಾನ ಇತ್ಯಾದಿಗಳೆಲ್ಲ ನಿವಾರಣೆಯಾಗಿ ಶುಭವಾಗಿ ಈ ರೀತಿ 12 ರಾಶಿಗಳ ಫಲಾಫಲಗಳನ್ನ, ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನ ಗಮನಿಸಿದ್ದೀರಿ. ಯಾರಿಗೆ ಗ್ರಹಗತಿಯ ದೃಷ್ಟಿಯಿಂದ ಕಷ್ಟ ನಷ್ಟಗಳಿವೆಯೋ ಅವೆಲ್ಲವೂ ಕೂಡ ಬಗೆಹರಿದು ಉತ್ತಮವಾದಂತಹ ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಪರವಾಗಿ ಆಗಲಿ. ಭಗವಂತನ ಅನುಗ್ರಹ ನಿಮಗೆ ಸಿಕ್ಕಿ ಶುಭವಾಗಿ